ತೋಟದ ಮನೆಗೆ ನುಗ್ಗಿ ದಲಿತ ಸ್ನೇಹಿತೆಯ ಮೇಲೆರಗಿದ ದುರುಳರು. 2 ಗಂಟೆಗಳ ಕಾಲ ಮುಖ್ಯ ಹೈರಾಣು ಮಾಡಿದ ಕೀಚಕರು. ಮೈಬಗ್ಸಿ ದುಡಿಯುವ ವಯಸ್ಸಲ್ಲಿ ತೋಟದ ಮನೆಗೆ ನುಗ್ಗಿ ಸ್ನೇಹಿತೆಯನ್ನೇ ನಂಬಿಸಿ ಲೈಂಗಿಕ ದೌರ್ಜನ್ಯ ನಡೆಸಿದ ಘಟನೆ ಚಿಕ್ಕನಾಯಕನಹಳ್ಳಿ ಕಂದಿಕೆರೆ ಹೋಬಳಿ ಅಶ್ರಿಹಾಳ ಗ್ರಾಮದಲ್ಲಿ ನಡೆದಿದೆ. ಕಾಲ ಕೆಟ್ಟೋಗಿ ತುಂಬಾ ದಿನ ಆಗೋಗಿದೆ ಬಿಡಿ. ಯಾರನ್ನ ನಂಬೋದು ಯಾರನ್ನ ಬಿಡೋದು, ಸ್ನೇಹಿತರು ಅಂತ ಸ್ವಲ್ಪ ಸಲಿಗೆ ಕೊಟ್ಟು ಯಾಮಾರಿದ್ರೆ ನಮ್ಮ ಬುಡಕ್ಕೆ ಬಂದು ಬಿಡ್ತಾರೆ. ಇಂಥ ನೀಚ ಸ್ನೇಹಿತರ ಬಗ್ಗೆ ಎಚ್ಚರ ಇರಬೇಕು. ತಂದೆ ತಾಯಿ ತುಂಬಾ ಬಡವರು, ಗಾಡಿ ಗಿಡಿ ಏನಿಲ್ಲ. ನೀನು ಕಿರ್ಚೋದೇನು ಮಾಡ್ಲಿಲ್ವಾ? ಬಾಯಿಗೆ ಬಟ್ಟೆ ಹಾಕಿದ್ರ? ಮುಚ್ಚಿದ್ರು ಕಿರ್ಚಾಡಕ್ಕೂ ಆಗ್ತಿರ್ಲಿಲ್ಲ ನನ್ನ ಕೈಗೆ. ಮತ್ತೆ ಏನಾದ್ರು ಹೇಳಿದ್ರೆ ಮನೆಯವ್ರನ್ನೆಲ್ಲ ಸಾಯಿಸ್ತೀನಿ ಎಂದು ಎದುರಿಸ್ತಿದ್ರು. ಫೋನ್ ಮಾಡಿ ಅಂತ ಹೇಳಿದ್ರ ಎದುರಿಸ್ತೀನಿ ಅಂತ ಹೇಳಿದ್ರ? ಯಾರಂದ ಆತರ ಎದುರಿಸ್ತಾರ? ಯಾರು ನಿಮ್ಗೆ? ಲಿಖಿತ ಒಬ್ನೇನಾ? ಇನ್ನೊಂದಿಬ್ರು ಏನ್ ಮಾತಾಡ್ಲಿಲ್ಲ? ಇವನಿಬ್ರು ಮಾತಾಡಿದ್ರು. ಫಸ್ಟ್ ಇವನು ಫೋನ್ ಮಾಡಿದ್ನಲ್ಲ, ಇವನು ಎದುರಿಸ್ತ. ಅದಾದ್ಮೇಲೆ 3 ಜನ ಇದ್ರಲ್ಲ, ಅವಾಗ್ಲೂ ಹಾಗಂತೆ 3 ಜನನು ಎದುರಿಸಿದ್ರು. ನೀನ್ ಭಯ ಪಟ್ಕೊಂಡು ನಿಮ್ಮ ಅಪ್ಪ ಅಮ್ಮಗೆ ಹೇಳಿಲ್ಲ? ಪಾಪ ಕೂಲಿ ನಾಲಿಗೋಸ್ಕರ ತಂದೆ ತಾಯಿ ತೋಟಕ್ಕೆ ಹೋಗಿರುವಾಗ ಪ್ರತಿನಿತ್ಯದಂತೆ ಕಾಲೇಜು ಮುಗಿಸಿಕೊಂಡು ಬಂದ ಯುವತಿ ಮನೆಯಲ್ಲಿ ಒಂಟಿಯಾಗಿ ಇದ್ರು. ಪುಸ್ಲಾಯಿಸಿ ತೋಟದ ಮನೆಯಿಂದ ಆಚೆ ಕರೆಸಿಕೊಂಡಂತ ಈ 3 ಕೀಚಕರು ನಂಬಿಸಿ ಮೋಸವೆಸಗಿದ ಆರೋಪ ಈ ನೀಚರ ಮೇಲೆ ಬಿದ್ದಿದೆ. ಸ್ನೇಹಿತರಲ್ವಾ ಅಂತ ಸ್ವಲ್ಪ